ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಣಾಯಕ ಘಟ್ಟಕ್ಕೆ ಕುರ್ಚಿ ಕದನ ಬಂದು ತಲುಪಿದೆ ಅಂತ ಅಂದ್ಕೊಳ್ಬೇಕು ಇವಾಗ ಸದ್ಯದ ಮಟ್ಟಿಗೆ. 2 ದಿನ ದೆಹಲಿಯಲ್ಲೇ ಇದ್ರು ಡಿಕೆಶಿ ಕೈಗೆ ರಾಹುಲ್ ಗಾಂಧಿ ಮಾತ್ರ ಸಿಕ್ಕಿಲ್ಲ. ಅದೇನಂತ ಇಂಪಾರ್ಟೆಂಟ್ ಕೆಲಸ ಇತ್ತೋ ಗೊತ್ತಿಲ್ಲ. ಆದ್ರೆ ಜನವರಿ 29ಕ್ಕೆ ದೆಹಲಿಗೆ ಬರುವಂತೆ ಇಬ್ಬರಿಗೂ ವರಿಷ್ಠರು ಬುಲಾವ್ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಪವರ್ ಟಿವಿಗೆ ಸಿಕ್ಕಿದೆ ಈ ಬಗ್ಗೆ ಉನ್ನತ ಮೂಲಗಳ ಮಾಹಿತಿ. ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪವರ್ ಟಿವಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಹೈಕಮಾಂಡ್ ನಾಯಕರ ಈ ನಡೆ. ಜನವರಿ 29ಕ್ಕೆ ನಾಯಕತ್ವ ಬದಲಾವಣೆಯ ಕ್ಲೈಮ್ಯಾಕ್ಸ್ ಏನಾದರೂ ಫಿಕ್ಸ್ ಆಯ್ತಾ? ಈ ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಅವತ್ತೇ ಡಿಸಿಷನ್ ತೆಗೆದುಕೊಳ್ತಾರಾ? ಏನಾದರೂ ಮಾಡ್ರಪ್ಪ, ನಾಯಕತ್ವ ಬದಲಾವಣೆ ಆದರೂ ಮಾಡಿ, ಇಲ್ಲ ಕಂಟಿನ್ಯೂ ಆದರೂ ಮಾಡಿ, ಯಾವುದಾದ್ರೂ ಒಂದು ಡಿಸಿಷನ್ಗೆ ಬನ್ನಿ. ನಮಗೂ ಕೇಳಿ 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 ಸಾಕಾಗೋಗಿದೆ. ಅದ್ರ ಜೊತೆ ಅಸಹ್ಯ ಉಟ್ಬಿಟ್ಟಿದೆ. 2.5 ವರ್ಷದಿಂದ ಇದೇ ಆಗೋಯ್ತು. ಅಭಿವೃದ್ಧಿ ಮಾತು ಹಂಗಿರಲಿ. ಅಂಡ್ ರಾಹುಲ್ ಗಾಂಧಿ ಅವ್ರು ಏನಿದ್ರು ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಸಿಗೋದು. ಅಟ್ ದ ಸೇಮ್ ಟೈಮ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗೋದು ಬಹಳ ಅಪರೂಪ. ಮೊನ್ನೆ ಯಾವುದೋ ಅಸ್ಸಾಂ ವಿಚಾರಕ್ಕೆ ಯಾವುದೋ ಮಾತಾಡಕ್ಕೆ ಒಂದಕ್ಕೆ ಆ ಮೀಟಿಂಗಲ್ಲಿ ಒಂದಕ್ಕೆ ಸಿಕ್ಕಿದ್ರು ಬಿಟ್ರೆ 2 ದಿನ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಇದ್ರು ಕೂಡ ರಾಹುಲ್ ಗಾಂಧಿ ಪರ್ಸನಲ್ ಆಗಿ ಡಿ ಕೆ ಶಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಸಹೋದರನ ಪರ ನಿಂತು ಮಾಜಿ ಸಂಸದ ಡಿ ಕೆ ಸುರೇಶ್ ಒಂದ್ ರೀತಿ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ ಇವತ್ತು. ಅಧಿಕಾರನೂ ಶಾಶ್ವತ ಅಲ್ಲ, ಅಟ್ ದ ಸೇಮ್ ಟೈಮ್ ತಾಳ್ಮೆ ಕೂಡ ಶಾಶ್ವತ ಅಲ್ಲ. ಎಲ್ಲರ ತಾಳ್ಮೆಗೂ ಒಂದು ಲಿಮಿಟ್ ಇದೆ. ಪಕ್ಷ ಮತ್ತು ಕಾರ್ಯಕರ್ತರ ಹಿತದೃಷ್ಟಿ ಹಿನ್ನೆಲೆ ಡಿಕೆಶಿ ತಾಳ್ಮೆಯನ್ನ ವಹಿಸಿದ್ದಾರೆ. ಅದವರ ವೀಕ್ನೆಸ್ ಅಲ್ಲ. ಮೊದಲಿನಿಂದಲೂ ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷದ ಆದೇಶಕ್ಕೆ ಸಹೋದರ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಯಾರಿಗೂ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಇರುವಂತಹ ಅಧಿಕಾರನೂ ಶಾಶ್ವತ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ತಾಳ್ಮೆನೂ ಶಾಶ್ವತ ಅಲ್ಲ. ಅವರ ತಾಳ್ಮೆಗೂ ಒಂದು ಲಿಮಿಟ್ ಇದೆ. ಆ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದೆ ಹೈಕಮಾಂಡ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಡಿ ಕೆ ಸುರೇಶ್. ಕೇಳಿಸ್ಕೊಳ್ಳೋಣ ಏನ್ ಮಾತಾಡಿದ್ರು ಅಂತ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ. ಇನ್ನು ದೆಹಲಿಯ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಬುಲಾವ್ ನೀಡಿರೋ ವಿಚಾರಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು? ಪವರ್ ಟಿವಿಗೆ ಮಾತನಾಡಿದ್ರು ಸಿಎಂ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ದೆಹಲಿಗೆ ಹೋಗ್ತೀರಾ?
ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. 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 ಸರ್ ನೋಡಿ, ಇದೆಲ್ಲ ವಿಚಾರಗಳಿಗೆ ಪುಷ್ಟಿ ಕೊಡುವಂತೆ ಅಂದ್ರೆ 29ನೇ ತಾರೀಕು ಸಿಎಂ ಅನ್ನ ದೆಹಲಿಗೆ ಕರೆದಿರೋದಕ್ಕೂ ಮುಖ್ಯಮಂತ್ರಿಗಳು ತಮ್ಮ ಸ್ವಕ್ಷೇತ್ರಕ್ಕೆ 323 ಕೋಟಿ ರೂಪಾಯಿ ಅನುದಾನವನ್ನ ರಿಲೀಸ್ ಮಾಡಿದ್ದಾರೆ ಮತ್ತು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಕೂಡ ನೆರವೇರಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ಎಕ್ಸಿಟ್ ಅಂದ್ರೆ ಸಿಎಂ ಕುರ್ಚಿಯಿಂದ ಇಳುವಂತ ಸೂಚನೆ ಸಿಕ್ಕಿದ್ದಕ್ಕೋಸ್ಕರ ತಮ್ಮ ಸ್ವಕ್ಷೇತ್ರಕ್ಕೆ ಭರ್ಜರಿ ಕೊಡುಗೆಯನ್ನ ಕೊಟ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಇಲ್ಲಿ. 323 ಕೋಟಿ ರೂಪಾಯಿ ಹುಡುಗಾಟ ಅಲ್ಲ, ಅದು ಕಾಂಗ್ರೆಸ್ ಪಕ್ಷದ ಬಂದಾಗಿಂದ ಹಲವಾರು ಜನ ಶಾಸಕರಿಗೆ ಅನುದಾನನೇ ಸಿಕ್ಕಿಲ್ಲ. ಅಂಥದ್ರಲ್ಲಿ ತಮ್ಮ ಸ್ವಕ್ಷೇತ್ರಕ್ಕೆ 323 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ. ಅದರಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿಮಾನ್ಸ್ ಘಟಕ ಸೇರಿದಂತೆ ವಿವಿಧ ಯೋಜನೆಗಳನ್ನು ಹಾಕೊಂಡಿದ್ದಾರೆ. 15 ಇಲಾಖೆಗಳ 154 ಕಾಮಗಾರಿಗೆ ಸಿಎಂ ಏಕಕಾಲಕ್ಕೆ ಚಾಲನೆ ಕೊಡ್ತಾರೆ. ಕಳೆದ 2.5 ವರ್ಷದಲ್ಲಿ ತಮ್ಮ ಸ್ವಕ್ಷೇತ್ರಕ್ಕೆ 1932 ಕೋಟಿಯನ್ನ ಕೊಟ್ಟಿರೋದು. ಇನ್ನೇನು ಒಂದ್ 2 ತಿಂಗಳಾಗಿದ್ರೆ ಬಜೆಟ್ ಇರ್ತಾ ಇತ್ತಪ್ಪ. ಬಜೆಟ್ಗಿಂತ ಮುಂಚೆನೆ ಸ್ವಕ್ಷೇತ್ರಕ್ಕೆ ಇಷ್ಟೊಂದು ಭರ್ಜರಿ ಕೊಡುಗೆ ಯಾಕೆ ಕೊಟ್ರು ಅನ್ನೋ ಅನುಮಾನ ಇದೆ. ಇನ್ನು ಸ್ವಕ್ಷೇತ್ರದಲ್ಲಿ ಪುತ್ರ ಯತೀಂದ್ರಗೆ ಹೊಣೆಗಾರಿಕೆ ಅಂತ ಸಿಎಂ ಹೇಳ್ಬಿಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಕಾಮಗಾರಿಗಳ ನಿಗಾ ವಹಿಸಿದ್ದಾರೆ ಯತೀಂದ್ರ. ಹಾಗಾದ್ರೆ ಪವರ್ ಶೇರಿಂಗ್ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಇದಕ್ಕೋಸ್ಕರನೇ ತಮ್ಮ ತವರಿಗೆ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡೋದಕ್ಕೆ ಅನುದಾನವನ್ನ ಕೊಟ್ರ. ಮತ್ತು ಇನ್ನೇನು ನಾನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕು, ಇಂಥ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ತಮ್ಮ ಪುತ್ರನಿಗೆ ಜಾಗವನ್ನ ಭದ್ರ ಮಾಡಿಕೊಡೋದಕ್ಕೋಸ್ಕರ ಏನಾದರೂ ಇಷ್ಟೊಂದು ಅನುದಾನವನ್ನ ತಮ್ಮ ಕ್ಷೇತ್ರಕ್ಕೆ ಕೊಟ್ರ, ವರುಣಾ ಕ್ಷೇತ್ರಕ್ಕೆ ಅಂತ. ಕಳೆದ 2.5 ವರ್ಷದಲ್ಲಿ 1932 ಕೋಟಿ ರೂಪಾಯಿ ಅನುದಾನವನ್ನ ತಮ್ಮ ಸ್ವಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿರೋದು. ಬಜೆಟ್ ಇತ್ತು, ಇನ್ನೊಂದು 2 ತಿಂಗಳಲ್ಲಿ ಮಾರ್ಚಲ್ಲಿ ಬಜೆಟ್ ಮಾಡೋರು. ಬಜೆಟ್ ಮುಂಚೆನೆ ಯಾಕೆ ಇಷ್ಟೊಂದು ಹಣವನ್ನ ಅನುದಾನ ಕೊಟ್ರು? ಬಜೆಟ್ ಅಲ್ಲೇ ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ. ಇಂಥ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಕಾರಣ ಇಷ್ಟೇ, ಪವರ್ ಶೇರಿಂಗ್ನ ಒಂದು ಸುಳಿವೇನಾದರೂ ಸಿಕ್ಬಿಡ್ತಾ ಸಿಎಂ ಅವರಿಗೆ. ಹಾಗಾಗಿ ಈಗ ಬಿಟ್ರೆ ಇನ್ನ ಕೆಟ್ಟೆ ನಾನು ಕೊಡ್ಲಿಕ್ಕಾಗಲ್ಲ ಅಂತ ಏನಾದರೂ 323 ಕೋಟಿ ರೂಪಾಯಿ ಕೊಟ್ರಾ?